ಮುಂದೆ ತುಲಾರಾಶಿ. ತುಲಾರಾಶಿಗೆ ಚತುರ್ಥ ಪಂಚಮದಲ್ಲಿ ರವಿ, ಕುಜರು, ಶುಕ್ರ, ಬುಧ ಇವರೆಲ್ಲರೂ ಒಟ್ಟೊಟ್ಟಿಗೆ ಸೇರ್ತಾರೆ. ಈ ತಿಂಗಳು ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಕಿರಿಕಿರಿ ಆಯಾಸಗಳು ಜಾಸ್ತಿ ಆಗ್ತದೆ. ಗುರುವಿನ ಅನುಕೂಲ ಉಂಟು, ಆದರೆ ಒತ್ತಡಗಳು ಜಾಸ್ತಿ ಆಗ್ತದೆ. ಮನೆಯ ಕಡೆ, ವ್ಯವಹಾರದ ಕಡೆ, ಏನಾದರೂ ಹೊಸ ಮನೆ ಅಥವಾ ಹೊಸ ಏನಾದರೂ ಕಟ್ತಾ ಇದ್ದೀರಾ, ಆಫೀಸ್ ಕಟ್ತಿದ್ದೀರಾ, ಕೃಷಿ ಕೆಲಸದ್ದೇನಾದ್ರು ಹೊಸದೇನೋ ಮಾಡ್ತಿದ್ದೀರಾ, ಕೆಲಸಗಳು ನಿಧಾನ ಆಗ್ತದೆ ಅಥವಾ ಅಡೆತಡೆಗಳು ತುಂಬ ಬರ್ತದೆ. ಅದಕ್ಕೆ ಪಂಚಮ ರಾಹುವಿನ ಅನಾನುಕೂಲ ಮುಖ್ಯ ಕಾರಣ. ಅಲ್ಲಿ ಇತರೆ ಗ್ರಹರು ಹೋಗಿ ಸೇರ್ತಕ್ಕಂಥದ್ದು ಎರಡನೇ ಕಾರಣ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಕೆಲಸಗಳನ್ನು ವಹಿಸ್ಕೊಳ್ಳಿ. ಭೂ ಸಂಬಂಧದಲ್ಲಿ ವ್ಯವಹಾರಗಳು ಸ್ವಲ್ಪ ಏಳಿಗೆ ಕಾಣ್ತದೆ. ಕುಜನ ಅನುಕೂಲ ಇದೆ. ದ್ವಿತೀಯಾಧಿಪತಿ ಚತುರ್ಥದಲ್ಲಿ ಸಂಚಾರ ಮಾಡಬೇಕಾದ್ರೆ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ ಸಂಪತ್ತು ಇದೆಲ್ಲವೂ ಕೂಡ ಪ್ರಾಪ್ತಿ ಆಗ್ತಕ್ಕಂತಹ ಒಂದು ಯೋಗಗಳು ಇದೆ. ಅಲ್ಲೂ ಅಡೆತಡೆಗಳು ಇದ್ದರೆ ನಿಮ್ಮ ಜಾತಕದಲ್ಲಿ ಶನಿಯ ಅನುಕೂಲ, ಕುಜನ ಅನುಕೂಲ ನೋಡಿಕೊಂಡು ಫಲವನ್ನು ನಿರ್ಣಯ ಮಾಡ್ಕೋಬೇಕು. ತುಲಾರಾಶಿಯವರಿಗೆ ವಿಶೇಷವಾಗಿ ಮಾನಸಿಕವಾಗಿರ್ತಕ್ಕಂತಹ ಕಿರಿಕಿರಿ ಅಥವಾ ಗೊಂದಲಗಳು ಅಥವಾ ಉಬ್ಬಸಗಳು ಜಾಸ್ತಿ, ಅದು ಮುಖ್ಯವಾಗಿರ್ತಕ್ಕಂಥದ್ದು ಈ ತಿಂಗಳು ನೋಟ್ ಮಾಡ್ಕೋಬೇಕಾಗಿರೋದು. ನವಗ್ರಹರಿಗೆ ಅಭಿಷೇಕ ಸೇವೆ ಮಾಡಿ ಎಳ್ಳಿನ ಎಣ್ಣೆಯ ದೀಪದ ದಾನವನ್ನು ಅಥವಾ ಮನೆಯಲ್ಲೇ ಎಳ್ಳಿನ ದೀಪವನ್ನು ಇಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು ಗ್ರಹಾರಿಷ್ಟ ಶಾಂತಿಗೆ ಆಗ್ತದೆ.